ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11ನ ತುಂಬಾನೇ ವರ್ಸಟೈಲ್ ಕಂಟೆಸ್ಟೆಂಟ್ ಅಂದ್ರೆ ಅದು ನಟಿ ಗೌತಮಿ ಜಾಧವ್. ಜಿ ಕನ್ನಡ ಚಾನೆಲ್ನ ಸತ್ಯ ಸೀರಿಯಲ್ನ ಮೂಲಕ ಜನಪ್ರಿಯಗೊಂಡಿದ್ದ ನಟಿ ಗೌತಮಿ ಜಾಧವ್ ಬಿಗ್ ಬಾಸ್ ಎಂಟರ್ ಆಗೋದ್ರ ಮೂಲಕ ತನ್ನ ಹಳೆಯ ಸತ್ಯ ರೂಪವನ್ನ ಕಳಚಿಟ್ಟು ಹೊಸ ರೂಪದಲ್ಲಿ ಕರ್ನಾಟಕದ ಜನರಿಗೆ ಪರಿಚಿತರಾಗಿದ್ದಾರೆ. ಬಿಗ್ ಬಾಸ್ನ ಟಾಪ್ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರಾದ ನಟಿ ಗೌತಮಿ ಜಾಧವ್ ಅವರ ಕುಟುಂಬದಲ್ಲಿ ಇದೀಗ ಅತಿ ದೊಡ್ಡ ಬಿರುಗಾಳಿ ಎದ್ದಿದೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ವೀಕ್ಷಕರೇ, ನಟಿ ಗೌತಮಿ ಅವರ ಸಂಸಾರದಲ್ಲಿ ಆಗಿದ್ದೇನು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡಬಹುದು. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಹನುಮಂತ ವಿನ್ ಆಗಿದ್ದು ಖುಷಿ ಆಯ್ತು, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಬಿಗ್ ಬಾಸ್ ನಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರಾಗಿದ್ರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಟಾಪ್ 7 ಕಂಟೆಸ್ಟೆಂಟ್ ಆಗಿದ್ದ ನಟಿ ಗೌತಮಿ ಜಾಧವ್ ಕುಟುಂಬದಲ್ಲಿ ನಿಜವಾಗ್ಲೂ ಕೆಲ ಸಮಸ್ಯೆಗಳು ಉಂಟಾಗಿದ್ಯಾ ಅನ್ನುವ ಸಂಶಯಗಳನ್ನ ಉಂಟು ಮಾಡಿದೆ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಟಿ ಗೌತಮಿ ಜಾಧವ್ ಖ್ಯಾತ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರ ಸೊಸೆಯಾಗಿದ್ದಾರೆ. ಗಣೇಶ್ ಕಾಸರಗೋಡು ಕೂಡ ತಮ್ಮದೇ ಆದ ಅಭಿಮಾನಿಗಳನ್ನು ಹೊಂದಿದ್ದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಸಾಕಷ್ಟು ಫಾಲೋವರ್ಸ್ ಗಳನ್ನು ಹೊಂದಿದ್ದಾರೆ. ಇದೀಗ ಗಣೇಶ್ ಕಾಸರಗೋಡು ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಕೆಲ ಪೋಸ್ಟ್ ಗಳನ್ನು ಹಾಕಿದ್ದು ಇದು ಗೌತಮಿ ಅವರ ಮನೆಯಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ಈ ಒಂದು ಪೋಸ್ಟ್ ಗಳನ್ನ ಗಮನವಿಟ್ಟು ನೋಡಿದ್ರೆ ಗಣೇಶ್ ಕಾಸರಗೋಡು ಅವರು ಈ ಒಂದು ಮಾತುಗಳನ್ನ ಸೊಸೆ ಗೌತಮಿ ಅವರಿಗೆ ಹೇಳಿದ್ದಾರಾ ಅಂತ ಅನಿಸುತ್ತೆ. ಗೌತಮಿ ಜಾಧವ್ ಬಿಗ್ ಬಾಸ್ ನಿಂದ ಔಟ್ ಆದಾಗ ಗಣೇಶ್ ಕಾಸರಗೋಡು ಅವರು ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾನೇ ಖುಷಿ ಪಟ್ಟಿದ್ದರು. ಅಷ್ಟೇ ಅಲ್ಲ, ಈ ಒಂದು ಫೋಟೋವನ್ನು ಹಂಚಿಕೊಂಡು ತನ್ನ ಪತ್ನಿ, ಮತ್ತೊಬ್ಬ ಮಗ ಮತ್ತು ಸೊಸೆಯ ಫೋಟೋವನ್ನು ಹಂಚಿಕೊಂಡು ಇವರಷ್ಟೇ ನಮ್ಮ ಕುಟುಂಬ, ಬೇರೆ ಯಾರು ನಮ್ಮ ಕುಟುಂಬ ಅಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದರು. ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಗೌತಮಿ ಜಾಧವ್ ಬಿಗ್ ಬಾಸ್ಗೆ ಹೋದ ನಂತರ ಕೌಟುಂಬಿಕ ಸಮಸ್ಯೆಯನ್ನ ಅನುಭವಿಸಿದ್ದಾರಾ ಅಂತ ಅನಿಸುತ್ತೆ.